ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಜಿ ಕೆ ಸರಣಿ 2ಗೆ ಸ್ವಾಗತ. ಜಿ ಕೆ ಸರಣಿ 2ಗೆ ಸ್ವಾಗತ ಸ್ನೇಹಿತರೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಕೊನೆಯವರೆಗೂ ನೋಡಬೇಕಾಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂತಹ ಅದ್ಭುತ ಪ್ರಶ್ನೋತ್ತರಗಳು ಇರುತ್ತೆ. ಇದು ನಿಮ್ಮ ಪಿ ಸಿ ಇರಬಹುದು, ಪಿ ಎಸ್ ಐ ಇರಬಹುದು, ಟೀಚರ್ಸ್ ಇರಬಹುದು, ಏನು ಕೆ ಎಸ್ ಇರ್ಬೋದು, ಗ್ರೂಪ್ ಸಿ ಇರ್ಬೋದು, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ಕಾರಣಕ್ಕೆ ಕೊನೆಯವರೆಗೂ ನೋಡಿ, ಹಾಗೂ ಕೊನೆಯವರೆಗೂ ನೋಡಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ. ಭಾರತದ ಸ್ಥಳೀಯ ಕಾಲಮಾನ ನಿರ್ಧಾರವಾಗಿರುವುದು ಇದರ ಆಧಾರದ ಮೇಲೆ ಯಾವುದು? 0 ಡಿಗ್ರಿ ರೇಖಾಂಶದ ಆಧಾರದ ಮೇಲೆ ಆಗಿದೆಯಾ? 23.5 ಡಿಗ್ರಿ ಉತ್ತರ ಅಕ್ಷಾಂಶನ, ಅಥವಾ 8 ಡಿಗ್ರಿ ಉತ್ತರ ಅಕ್ಷಾಂಶನ, ಅಥವಾ 82.5 ಡಿಗ್ರಿ ಪೂರ್ವ ರೇಖಾಂಶನ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಸರಿಯಾದ ಉತ್ತರ 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತದ ಕಾಲಮಾನ ನಿರ್ಧಾರವಾಗುವಂತಹ ಅಥವಾ ನಿರ್ಧರಿಸುವಂತಹ ರೇಖಾಂಶ ಯಾವುದು ಅಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಒಟ್ಟು ಭಾರತದ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. 5 ರಾಜ್ಯಗಳ ಮೂಲಕ ಹಾದು ಹೋಗುವಂಥದ್ದು. ಅವುಗಳು ಯಾವ್ಯಾವು ಅಂತ ನಿಮ್ಗೆ ಹೇಳೋದಾದ್ರೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ. ಎಷ್ಟಾಯ್ತು? ಇವು ಟೋಟಲ್ 5 ರಾಜ್ಯಗಳ ಮೂಲಕ ಇದು ಹಾದು ಹೋಗುವಂತಹದ್ದು. ಕ್ಲಿಯರ್? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಸಂಕೇತ ಬಳಸಿ ಕೈಗಾರಿಕೆಗಳನ್ನ ಅವುಗಳ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತಿದೆ. ಸ್ನೇಹಿತರೆ, ಈ ರೀತಿ ನಿಮ್ಗೆ ಏನಾದರೂ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟರೆ ತುಂಬಾ ಈಸಿ. ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ 4ರಲ್ಲಿ ಒಂದು ಗೊತ್ತಿದ್ರು ನೀವು ಸರಿಯಾದ ಉತ್ತರವನ್ನ ಬರಿಬಹುದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಿದೆಯಾ? ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಅಥವಾ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ವಿಶ್ವೇಶ್ವರಯ್ಯ ಕಬ್ಬಿಣ ಅಥವಾ ಉಕ್ಕು ಸ್ಥಾವರ, ಹಿಂದೂಸ್ತಾನ್ ಸ್ಟೀಲ್. ಯಾವ್ದಾದ್ರು ಒಂದು ಗೊತ್ತಿದೆಯಾ? ಎಲ್ರಿಗೂ ಗೊತ್ತಿರುತ್ತೆ ಒಂದು. ಯಾವ್ದಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ನಮ್ಮ ಭದ್ರಾವತಿಯಲ್ಲಿ ಇರುವಂತದ್ದು. ಅದಕ್ಕಿಂದ ಇದನ್ನ ನಾವು ಕರ್ನಾಟಕ ಅಂತ ಗೆಸ್ ಮಾಡೋದು. 3 1 ಅಂತ ಆಗುತ್ತೆ. ಸೊ ನಾವು ಅವಾಗ ನೋಡ್ಕೋಬೇಕು ಇದ್ರೊಳಗಡೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ 3ನೇದು ಯಾವ್ದಿರುತ್ತೆ ಅಂತಂದ್ರೆ, 3ನೇದು 1ನೇದಾಗಿದ್ದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಅದೊಂದು ರೈಟ್ ಆದ್ರೆ ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಈಗ 1ನೇದು ಅಂದ್ರೆ ಇಲ್ಲಿ ಬರುತ್ತಲ್ವಾ? ಓಕೆ, 3ನೇದಕ್ಕೆ 1 ಅಂತ ರೈಟ್ ಆದ್ರೆ, ಈಗ 1ನೇದಕ್ಕೆ 3 ಅಂದ್ರೆ 1ನೇದಕ್ಕೆ 3 ಯಾವ್ದು ಅಂದ್ರೆ ಟಾಟಾ ಕಬ್ಬಿಣ. ಇದು ಬಂದು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಇದು ಬಂದು ಜಾರ್ಖಂಡ್ ಅಲ್ಲಿ ಬರುವಂತದ್ದು. ಇನ್ನುಳಿದಂತೆ 2ನೇದಕ್ಕೆ ಯಾವ್ದಿದೆ ಅಂದ್ರೆ 2 4. ಸೊ ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಬಂದು ಪಶ್ಚಿಮ ಬಂಗಾಳ. ಇನ್ನುಳಿದಿದ್ದು ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಬಂದು ಒರಿಸ್ಸಾ. ಅಷ್ಟಲ್ವಾ? ಈಸಿ ಅಲ್ವಾ? ಸಿಂಪಲ್. ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಅದೇ ರೀತಿ ಇದೆ. ಇದು ಕೂಡ ತುಂಬಾ ಸಿಂಪಲ್ ಆಗಿರುವಂತದ್ದು. ಕೊಟ್ಟಿರುವ ಸಂಕೇತವನ್ನು ಬಳಸಿ ರೈಲ್ವೆ ವಲಯಗಳು ಅವುಗಳ ಕೇಂದ್ರ ಕಚೇರಿ ಇರುವ ನಗರಗಳೊಂದಿಗೆ ಸರಿಯಾಗಿ ಉತ್ತರ ರೈಲ್ವೆ, ಕೇಂದ್ರ ರೈಲ್ವೆ, ಪೂರ್ವ ರೈಲ್ವೆ, ದಕ್ಷಿಣ ರೈಲ್ವೆ. ನಿಮ್ಮೆಲ್ರಿಗೂ ಸಿಂಪಲ್ ಆಗಿ ಯಾವ್ದು ಗೊತ್ತಿರುತ್ತೆ? ನಮ್ಮ ದಕ್ಷಿಣ ರೈಲ್ವೆ ಬಗ್ಗೆ ನಾವು ನೋಡ್ಕೊಳ್ಳೋಣ. ಯಾಕಂದ್ರೆ ದಕ್ಷಿಣ ರೈಲ್ವೆ ನಮಗೆ ಗೊತ್ತಲ್ಲ. ದಕ್ಷಿಣ ರೈಲ್ವೆ ಎಲ್ಲಿರುತ್ತೆ ಹೇಳಿ? ಚೆನ್ನೈಯಲ್ಲಿರುತ್ತೆ. ಇನ್ನು ಕೇಂದ್ರ ರೈಲ್ವೆ ಎಲ್ಲಿ ಬರುತ್ತೆ? ಮುಂಬೈಯಲ್ಲಿ ಬರುವಂಥದ್ದು. ಇನ್ನು ಪೂರ್ವ ರೈಲ್ವೆ ಕೋಲ್ಕತ್ತಾದಲ್ಲಿ ಬರುತ್ತೆ. ಉತ್ತರ ರೈಲ್ವೆ ನವದೆಹಲಿ. ಸಿಂಪಲ್ ಅಲ್ಲ? ಮುಗ್ದೋಯ್ತು. ಇದಕ್ಕೇನು ಆಪ್ಷನ್ಸೇ ಬೇಕಿರಲ್ಲ. ಆದ್ರೂ ಇಲ್ಲಿದೆ ಆಪ್ಷನ್ಸ್, ನೋಡ್ಕೊಳ್ಳಿ. ಇನ್ನು ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಜಲಾಶಯಗಳು ಮತ್ತು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇರುವಂತದ್ದು. ಇನ್ನು ನಮ್ಮ ರೈಲ್ವೆ ವಲಯಗಳು 18 ಇರೋದು ಅನ್ನುವಂಥದ್ದು ನಿಮಗೂ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡೋಣ. ಸರಿಯಾದ ಉತ್ತರ ಕೃಷ್ಣ ಅಂದಂತೆ ನಿಮ್ಗೆ ಯಾವ್ದು ಬರುತ್ತೆ ನೋಡಿ. ಇಲ್ಲಿ 4 ಆಪ್ಷನ್ ಹೇಗಿದೆ. 1ನೇದಕ್ಕೆ 4 ಸರಿಯಾದ ಉತ್ತರ ಅಂತಿದ್ರೆ, 1ನೇದು ಪ್ರಶ್ನೆ ಏನಪ್ಪಾ? ಇದು ಗೋವಿಂದ ಸಾಗರ ಬಂದು ಸಟ್ಲೇಜ್ ನದಿ. ಯಾವುದು? ಗೋವಿಂದ ಸಾಗರ ಬಂದು ಸಟ್ಲೇಜ್ ನದಿಗೆ ಈಕ್ವಲ್ ಆಗುವಂಥದ್ದು. ಓಕೆ, ಹೀಗಾದ್ರೆ ಓಕೆ. ಇನ್ನು 2ನೇದಕ್ಕೆ 2 ಪಂಪಸಾಗರ ಬಂದು ತುಂಗಭದ್ರನೇ ಆಗುತ್ತೆ. ಬಸವಸಾಗರ ಬಂದು ಕೃಷ್ಣ ಆಗುತ್ತೆ, ಮೇಲ್ಗಡೆ ಇದೆ. ಇನ್ನು ಕೃಷ್ಣರಾಜ ಸಾಗರ ಬಂದು ಕಾವೇರಿ. ಇಲ್ಲ, ಈಸಿ ಅಲ್ವಾ? ಓಕೆ.
ಜೆಟ್ ವಿಮಾನದ ಕಾರ್ಯನಿರ್ವಹಣೆ ನ್ಯೂಟನ್ನ ಯಾವ ನಿಯಮಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಜೆಟ್ ನಿಯಮ, ಅದಕ್ಕೂ ಮುಂಚೆ ನ್ಯೂಟನ್ನ ನಿಯಮಗಳ ಬಗ್ಗೆ ನೋಡ್ಬಿಡ. ನ್ಯೂಟನ್ನ ನಿಯಮಗಳು 3 ಇರುವಂಥದ್ದು. 1, 2, 3. ಒಂದು ಜಡತ್ವದ ನಿಯಮ. ನಿಮ್ಮೆಲ್ರಿಗೂ ಗೊತ್ತಿದೆ, ಯಾವುದೇ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗದ ಹೊರತು ಅದು ಚಲಿಸೋದಿಲ್ಲ ಅಂತ. ಇನ್ನೊಂದು ಒಂದು ಜಡತ್ವದ ನಿಯಮ, ಇನ್ನೊಂದು ವೇಗೋತ್ಕರ್ಷದ ನಿಯಮ ಅಂತ ಬರುತ್ತೆ. ಎರಡನೇ ನಿಯಮ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಈಗ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ, ಬಾಲು ಬರುತ್ತೆ, ಅದಕ್ಕೆ ನೀವು ಬ್ಯಾಟಿನಿಂದ ಟಚ್ ಮಾಡಿದಾಗ ಅದು ಹೋಗುತ್ತಲ್ಲ, ಅದು ಎರಡನೇ ನಿಯಮ. ಮೂರನೇ ನಿಯಮ ಚಲನೆಗೆ ವಿರುದ್ಧದ ನಿಯಮ, ಅಂದ್ರೆ ಪ್ರತಿರೋಧದ ನಿಯಮ. ಈಗ ಗೋಡೆಗೆ ನೀವು ಚೆಂಡನ ಹೆಸರು, ಅದು ವಾಪಸ್ ಬರುತ್ತೆ, ಅದು ಆ ನಿಯಮವೇ ಇಲ್ಲಿ ಜೆಟ್ ವಿಮಾನಕ್ಕೆ ಬೆಂಕಿ ಇಟ್ಟಿಗೆ ಕೆಳಗಡೆ ಮೇಲೆ ಹೋಗುತ್ತಲ್ಲ, ಅದು ಚಲನೆಯ 3ನೇ ನಿಯಮ. ಓಕೆ. ಇನ್ನು ತೆಳು ಸೋಪಿನ ಪೊರೆಯಲ್ಲಿ ಬಣ್ಣವು ಹಗಲಿನಲ್ಲಿ ಕಾಣಲು ಕಾರಣ ಅಂದ್ರೆ, ಒಂದ್ ರೀತಿ ಏನಂತಾರೆ ಅದಕ್ಕೆ, ಎಣ್ಣೆ ಮೇಲೆ ಏನಂತಾರೆ, ಕಾಮನ್ ಬಿಲ್ಲಿನ ತರ ಕಾಣೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಳಕಿನ ವ್ಯತಿರಿಕ್ತೀಕರಣ. ಓಕೆ. ನೈಸರ್ಗಿಕ ಹಸಿರುಮನೆ ಪರಿಣಾಮದ 80% ಅನಿಲ ಯಾವುದರಿಂದ ಉಂಟಾಗುತ್ತೆ ಅಂದ್ರೆ, ಗೊತ್ತಿರಲಿ, ನೀರಾವಿಯಿಂದ. 80% ನೀರಾವಿಯಿಂದ ಉಂಟಾಗುತ್ತದೆ. ವಾಯುವಿನಲ್ಲಿ ಶಬ್ದದ ವೇಗ ಇದನ್ನ ಅವಲಂಬಿಸಿರುವುದಿಲ್ಲ. ಯಾವುದನ್ನ ಅಂದ್ರೆ ಒತ್ತಡವನ್ನ ಅವಲಂಬಿಸಿರುವುದಿಲ್ಲ. ಓಕೆ. ಒಂದು ಮಳೆಯ ಹನಿಯು ದುಂಡಾಗಿರಲು ಕಾರಣವಾದ ಭೌತಿಕ ವಿದ್ಯಮಾನ ಈ ಕೆಳಗಿನಗಳಲ್ಲಿ ಯಾವುದು? ಅಂದ್ರೆ, ಮಳೆ ನೀರಿನ ಹನಿ ದುಂಡಾಗಿರುತ್ತಲ್ಲ, ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೇಲ್ಮೈ ಸೆಳೆತ. ಯಾವುದು? ಮೇಲ್ಮೈ ಸೆಳೆತ. ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತೆ ಅಂದ್ರೆ, ಸಿಂಪಲ್, ಇದನ್ನ ಹೇಳೋ ಅವಶ್ಯಕತೆ ಇಲ್ಲ. ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಉಂಟಾಗುವಂತದ್ದೇ ಚಂದ್ರಗ್ರಹಣ. ಚಂದ್ರಗ್ರಹಣ. ಅಪಾರದರ್ಶಕವಾದ ಒಂದು ಕಾಗದದ ಅಳೆಯು ನಮಗೆ ಅಥವಾ ನನಗೆ ಕೆಂಪಾಗಿ ಕಾಣಲು ಕಾರಣವೇನು ಅಂತ ಕೇಳಿದ್ರೆ, ಅದಕ್ಕೆ ಕಾರಣ ಅದು ಕೆಂಪು ಬಣ್ಣವನ್ನ ಪ್ರತಿಫಲಿಸುತ್ತದೆ. ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ. ರೆಟಿನಾ ಮುಂಭಾಗದಲ್ಲಿ ಮೂಡುತ್ತದೆ. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದಾಗುವ ವೇಗೋತ್ಕರ್ಷ G ಮೌಲ್ಯವು ಧ್ರುವಗಳಲ್ಲಿ ಗರಿಷ್ಠವಾಗಿರುವಂತದ್ದು. ಇನ್ನು ಸಾಗರದ ಆಳವನ್ನ ಮಾಪನ ಮಾಡುವಂತಹ ಉಪಕರಣ ಯಾವುದು ಅಂದ್ರೆ ಗಹನ ಮಾಪಕ. ಗಹನ ಮಾಪಕ. ಓಕೆ, ಸಿಂಪಲ್. ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಏಕೆ ರಚಿಸ್ತಾರೆ ಅಂದ್ರೆ, ಕಣ್ಣುಗಳನ್ನ ಅತಿ ನೇರಳೆ ಕಿರಣಗಳು ವೆಲ್ಡ್ ಮಾಡ್ಬೇಕಾದ್ರೆ ಬರುತ್ತಲ್ಲ, ಅದನ್ನ ರಕ್ಷಿಸಿಕೊಳ್ಳಲು. ಅಪರ್ಯಾಪ್ತ ದ್ರವ ತೈಲಗಳನ್ನ ಅಪಕರ್ಷಕಗಳ ಬಳಕೆಯಿಂದ ಘನವಾಗಿಸುವುದು, ದ್ವಿಬಂಧಗಳನ್ನ ಹೋಗಲಾಡಿಸುವ ಮೂಲಕ. ಇದರ ಹೆಸರೇನಪ್ಪಾ ಅಂದ್ರೆ ಹೈಡ್ರೋಜನೀಕರಣ. ಸ್ನೇಹಿತರೆ, ಈ ಕ್ವಶನ್ಸ್ಗಳೇನಿದೆ ಇವೆಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್, ಈಗಾಗಲೇ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು. ಬಟ್ಟೆ ಒಗೆಯುವ ಸೋಪಿನಲ್ಲಿರುವಂಥದ್ದು ಕೊಬ್ಬಿನಾಮ್ಲದ ಸೋಡಿಯಂ ಲವಣ. ಗೊತ್ತಾಯ್ತಾ? ಪ್ರತಿ ಬ್ಯಾಕ್ಟೀರಿಯಾ ಔಷಧಿಗಳ ಪೈಕಿ ಪ್ರತಿಜೀವಕವಲ್ಲದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನ ನೀವೇ ಕಾಮೆಂಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ, ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಲಿ, ನಮ್ಮ ಬಳಿ PDF-ಗಳು ಕೂಡ ಅವೈಲಬಲ್ ಇದೆ. 6 to 10 ಸೋಷಿಯಲ್ ಸೈನ್ಸ್ PDF ಇದೆ, 7 to 10 ಸೈನ್ಸ್ PDF ಇದೆ, ಇನ್ನು EVS ಇದೆ, ಸೈಕಾಲಜಿ ಇದೆ, ವಿಶೇಷವಾಗಿ ಕಂಪ್ಯೂಟರ್ ಇದೆ. ಈ ಎಲ್ಲ PDF-ಗಳು ನಿಮಗೆ ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ 149 ರೂಪೀಸನ್ನು ಪೇ ಮಾಡಿ ಕೇಳಿದರೆ ನಿಮಗೆ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ಕಳಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.